me forever on fire. ಕೇರಳದ ಗುಡ್ಡ ಕುಸಿತದಲ್ಲಿ ಅನೇಕ ಜನ ಕಣ್ಮರೆಯಾಗಿದ್ದಾರೆ. ಕಣ್ಮರೆಯಾದವರ ಪತ್ತೆಗಾಗಿ ಶ್ವಾನದಳ ಇಂಚಿಂಚೂ ಕೂಡ ಶೋಧ ಮಾಡ್ತಾ ಇದೆ. ಪ್ರತಿ ಪ್ರದೇಶದಲ್ಲೂ ಕೂಡ ತೆರಳಿ ಹುಡುಕಾಟ ಮುಂದುವರಿಸ್ತಾ ಇದೆ ಶ್ವಾನಪಡೆ. ವಾಯನಾಡಿನಲ್ಲಿ ನಿಜಕ್ಕೂ ಕೂಡ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಎಲ್ಲೆಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಶವಗಳು ಪತ್ತೆಯಾಗ್ತಾ ಇದ್ದಾವಲ್ಲ, ಶ್ವಾನಪಡೆಯೂ ಕೂಡ ನಿರಂತರವಾಗಿ ಈ ಹುಡುಕಾಟದಲ್ಲಿದೆ. ಯಾವ ಸ್ಥಳವನ್ನು ಕೂಡ ಬಿಡ್ತಾ ಇಲ್ಲ. ಕೆಸರು, ಮಣ್ಣು, ಗುಡ್ಡ, ಬೆಟ್ಟ, ಕಲ್ಲು, ದಟ್ಟ ಕಾನನ, ಹರಿಯೋ ನೀರು, ಎಲ್ಲ ಕಡೆಗಳಲ್ಲೂ ಕೂಡ ಮಣ್ಣಿನಡಿ ಇರುವಂಥ ಅವಶೇಷಗಳ ನಡುವೆ ಹುಡುಕಾಟ ನಡೀತಾ ಇದೆ. ಅನೇಕ ಮನೆಗಳು ನೆಲಸಮವಾಗಿ ಹೋಗಿದ್ದಾವೆ. ಜನ ಅಲ್ಲಿ ಭೂಮಿ ಮೇಲಿನ ನರಕ ಅಂತ ಇದ್ದರೆ ಸದ್ಯಕ್ಕೆ ಕೇರಳದ ವಾಯನಾಡು. ಭೂಮಿ ಮೇಲಿನ ಸ್ಮಶಾನ ಅಂದರೆ ಅತಿ ದೊಡ್ಡ ಸ್ಮಶಾನ, ಇದ್ದಕ್ಕಿದ್ದ ಹಾಗೆ ಸ್ವರ್ಗದ ನಾಡು ಸ್ಮಶಾನವಾಗಿ ಹೋಗಿದೆ ಅಂತ ಹೇಳಿದ್ರೆ ಈ ಭೂಮಿ. ಎಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಶ್ವಾನಪಡೆಯ ಮೂಲಕ. ಯಾಕೆಂದರೆ ಒಂದೊಂದು ದೃಶ್ಯಗಳೂ ಕೂಡ ನಿಜಕ್ಕೂ ಕಣ್ಣೀರು ತರಿಸುತ್ತೆ, ಆಘಾತ ಅನಿಸುತ್ತೆ, ಆತಂಕ ಹುಟ್ಟಿಸುತ್ತೆ, ಭಯ ಆಗುತ್ತೆ. ಅಂಥ ದೃಶ್ಯಗಳೇ ಕಾಣಸಿಗ್ತಾ ಇದ್ವು. ಒಂದು ಕಡೆ ಯಾರದ್ದೋ ಕೈ ಕಾಣಿಸುತ್ತೆ, ಇಡೀ ದೇಹದ ಭಾಗವೆಲ್ಲವೂ ಕೂಡ ಮಣ್ಣಿನಲ್ಲಿ ಊತು ಹೋಗಿರುತ್ತೆ. ಯಾರದ್ದೋ ರುಂಡ ಮಾತ್ರ ಕಾಣಿಸುತ್ತೆ, ಇನ್ನೆಲ್ಲೋ ಕೈ ಕಾಣಿಸುತ್ತೆ, ಇನ್ನೆಲ್ಲೋ ಕಾಲು ಕಾಣಿಸುತ್ತೆ. ಹೀಗೆ ಮಣ್ಣಿನ ಅವಶೇಷದಲ್ಲಿ ಸಿಲುಕಿರುವಂಥ ವ್ಯಕ್ತಿಗಳ ಭಾಗಗಳು ಪತ್ತೆ ಆಗ್ತಾ ಇದ್ದಾವಲ್ಲ, ಆ ಪತ್ತೆಯಾಗುತ್ತಿರುವಂಥ ಸ್ಥಳದಲ್ಲಿ ಶ್ವಾನದಳ ನಿರಂತರವಾದಂಥ ಹುಡುಕಾಟವನ್ನು ನಡೆಸ್ತಾ ಇದೆ.